ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಗುರು ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ವಿಡಿಯೋ ತಪ್ಪದೆ ಮಿಸ್ಗಾಗಿ ನೋಡ್ಕೊಳ್ಳಿ. ಸ್ನೇಹಿತರೆ, ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಆದರೆ ಲೈವ್ ಸೆಷನ್ಗಳನ್ನು ಮಾಡಬಹುದು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಜನ ಸಬ್ಸ್ಕ್ರೈಬ್ಸ್ ಆಗಿ ಅಂತ ಕೇಳ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಇದರ ಎಕ್ಸರ್ಸೈಸ್ 2.2 ದಲ್ಲಿರುವಂತಹ ಲಾಸ್ಟ್ 3 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಈ ಲಾಸ್ಟ್ 3 ಕ್ವಶನ್ಸ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬಹುದು ನಾವು, ಆ ರೀತಿ ಇರುವಂತ ಕ್ವಶನ್ಸ್. ಅದಕ್ಕೋಸ್ಕರ ಈ 3 ಕ್ವಶನ್ಗಳನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನಿಧಾನಕ್ಕೆ ಒಂದೊಂದಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದೊಂದೇ ಸ್ಟೆಪ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಆ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿಲ್ಲ ಅಂದ್ರೆ ಪಾಸ್ ಮಾಡಿ ಸ್ವಲ್ಪ ರಿವೈಂಡ್ ಮಾಡಿ ಮತ್ತೆ ನೋಡಿ. ಓಕೆ, ಅದಕ್ಕೂ ಅರ್ಥ ಆಗಿಲ್ಲ ಅಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆದರೂ ಕೇಳ್ಬೋದು. ಅರ್ಥ ಇಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಓಕೆ, ಬನ್ನಿ ಈಗ ಫಸ್ಟ್ ಕ್ವಶನ್ ಅನ್ನು ಓದೋಣ. ಲಕ್ಷ್ಮಿ ಇಸ್ ಎ ಕ್ಯಾಶಿಯರ್ ಇನ್ ಎ ಬ್ಯಾಂಕ್. ಏನು, ಲಕ್ಷ್ಮಿ ಆಂಟಿ ಅವರು ಕ್ಯಾಶಿಯರ್ ಬ್ಯಾಂಕ್ ನಲ್ಲಿ. ಓಕೆ, ಇರ್ಲಿ. ಶಿ ಹ್ಯಾಸ್ ಕರೆನ್ಸಿ ನೋಟ್ಸ್ ಆಫ್ ಡಿನಾಮಿನೇಷನ್ಸ್ ₹100, ₹50, ₹10 ರೆಸ್ಪೆಕ್ಟಿವ್ಲಿ. ಅವಳ ಹತ್ರ ಇರುವಂತ ನೋಟ್ಸ್ ಯಾವ್ಯಾವು? ಯಾವುದು? ₹100 ನೋಟ್ ಮತ್ತು ₹50 ನೋಟ್ಸ್ ಮತ್ತು ₹10 ನೋಟ್ಸ್. ಅರ್ಥ ಆಯ್ತಾ? ಡಿನಾಮಿನೇಷನ್ಸ್ ರೆಸ್ಪೆಕ್ಟಿವ್ಲಿ. ಓಕೆ, ಈ ರೀತಿ ಇದಾವೆ ನೋಟ್ಸ್. ದ ರೇಷಿಯೋ ಆಫ್ ದ ನಂಬರ್ ಆಫ್ ದೀಸ್ ನೋಟ್ಸ್. ಈ ನೋಟ್ಸ್ ಎಷ್ಟಿದಾವೆ, ಈ ನೋಟ್ಸ್ ಎಷ್ಟಿದಾವೆ, ಈ ನೋಟ್ಗಳು ಎಷ್ಟಿದಾವೆ ಅಂದ್ರೆ ದೇ ರೇಷಿಯೋ ಅಂತ ಕೊಟ್ಟಾಗ ನಾ ಏನಂತ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಹಾಕೊಂಡ್ಬಿಡ್ಬೇಕು. 2:3:5 ಏನು ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ 100 ಇಂದಷ್ಟು 2x, ಸೆಕೆಂಡ್ 50 ಇದೆಷ್ಟು 3x, 10 ಇಂದಷ್ಟು 5x. ಯಾಕಂದ್ರೆ 2:3:5 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಓಕೆ, ಅರ್ಥ ಆಯ್ತಾ? ಈಗ ನಂಬರ್ ಆಫ್ ₹100 ನೋಟ್ಸ್ ಎಷ್ಟಿದಾವೆ, 50 ಎಷ್ಟಿದಾವೆ, 10 ಎಷ್ಟಿದಾವೆ ಅನ್ನೋದನ್ನ ಬರೆಯೋಣ. ಬನ್ನಿ. ನಂಬರ್ ಆಫ್ ₹100 ನೋಟ್ಸ್ ಎಷ್ಟಿದಾವೆ? 2x. ಓಕೆ, ಹಾಗಾದ್ರೆ ಈ ₹100 ನೋಟಿನ ವ್ಯಾಲ್ಯೂ ಎಷ್ಟಾಯ್ತು? ಟೋಟಲ್ ವ್ಯಾಲ್ಯೂ ಆಫ್ ₹100 ನೋಟ್ಸ್. ವ್ಯಾಲ್ಯೂ ಅಂದ್ರೆ ಏನು? ಈಗ ಅಕಸ್ಮಾತ್ ಇದು 2x ಅಲ್ಲ, 2ನೇ ಇದೆ ಅಂತ ಅನ್ಕೊಡ್ರಿ. ಈಗ ₹100 ಇಂದು 2 ಇದ್ರೆ ಏನಾಯ್ತು? 200 ಆಯ್ತಾ? ಓಕೆ, ₹200 ಆಯ್ತಾ? 2 ನೋಟ್ ಇದ್ರೆ. ಅದೇ ರೀತಿ ₹100 ಇದ್ದು 2x ಇದ್ರೆ ಏನಾಯ್ತು? 200x ಆಯ್ತು ಅಂತ ಅರ್ಥ. ಓಕೆ, ಈಗ 200x ಕ್ಲಿಯರ್. ನೆಕ್ಸ್ಟ್ ಏನ್ ಬರುತ್ತೀವಿ? ₹50 ನೋಟ್ಸ್. ನಂಬರ್ ಆಫ್ ಇಲ್ಬಿಟ್ಟಿನಿ ₹50 ನೋಟ್ಸ್ ಇಸ್ ಈಕ್ವಲ್ ಟು ಎಷ್ಟು? 3x. ಈಗ ಟೋಟಲ್ ವ್ಯಾಲ್ಯೂ ಆಫ್ ₹50 ನೋಟ್ಸ್ ಇಸ್ ಈಕ್ವಲ್ ಟು 3x ಇಂಟು 50. ಇದನ್ನು ಬೇಕಾದ್ರೆ 100 ಇಂಟು 2x ಇಸ್ ಈಕ್ವಲ್ ಟು 200x ಅಂತ ಬರ್ಕೋಬಹುದು. ಇದೇನಾಗುತ್ತೆ? 3×5=15, 0ಕ್ಕೆ 0x ಗೆ x, 150x. ಅರ್ಥ ಆಯ್ತಾ? ನೆಕ್ಸ್ಟ್ ಉಳಿದದ್ದು ಯಾವುದು? ₹10 ನೋಟ್ಸ್. ನಂಬರ್ ಆಫ್ ₹10 ನೋಟ್ಸ್ ಎಷ್ಟಿದೆ? 5x. ಓಕೆ, ಹಾಗಾಗಿ ಟೋಟಲ್ ವ್ಯಾಲ್ಯೂ ಆಫ್ ₹10 ನೋಟ್ಸ್ 5x ಇಂಟು ಎಂತ ನೋಟ್ ಅದು? ₹10 ನೋಟ್ಸ್. 10 ಇಸ್ ಈಕ್ವಲ್ ಟು 10×5=50x ಗೆ x. ಈಗ ನೋಡಿ, ಟೋಟಲ್ ಕ್ಯಾಶ್ ವಿತ್ ಲಕ್ಷ್ಮಿ ಈಸ್ ₹4 lakh. ಅದನ್ನು ಬರೆಯೋಣ. ಟೋಟಲ್ ಕ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು? 4 lakh. ಓಕೆ, ಈಗ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ಅವ್ರು ನಿಮಗೆ ಕೇಳಿರೋದೇನು? ಹೌ ಮೆನಿ ನೋಟ್ಸ್ ಆಫ್ ಈಚ್ ಡಿನಾಮಿನೇಷನ್ ಡಸ್ ಶಿ ಹ್ಯಾವ್?
ಒಂದೊಂದು ನೋಟ್ಗಳು ಅಂದ್ರೆ ಒಂದೊಂದು ವ್ಯಾಲ್ಯೂ ಇರುವಂತ ನೋಟ್ಗಳು 100 ರೂಪೀಸ್ ನೋಟ್ಸ್ ಎಷ್ಟಿದಾವೆ, 50 ರೂಪೀಸ್ ನೋಟ್ಸ್ ಎಷ್ಟಿದಾವೆ, 10 ರೂಪೀಸ್ ನೋಟ್ಸ್ ಎಷ್ಟಿದಾವೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಹ್ಯಾಕ್ ಫೈಂಡ್ ಔಟ್ ಮಾಡಬೇಕು, ಏನ್ ದಾರಿ ಇದೆ ಅಂದ್ರೆ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಕ್ಯಾಶ್ ಎಷ್ಟಿದೆ, 4 ಲ್ಯಾಕ್ ರುಪೀಸ್ ಇದೆ. ಈ 4 ಲ್ಯಾಕ್ ರುಪೀಸ್ ಯಾವ್ಯಾವ ನೋಟ್ಗಳು ಸೇರಿ ಆಗಿದೆ, ಇವೇ 150 ಮತ್ತು 10 ರೂಪೀಸ್ ಸೇರಿ 4 ಲ್ಯಾಕ್ ಆಗಿದೆ. ಓಕೆ, ಈಗ 100 ರೂಪೀಸ್ ನ ವ್ಯಾಲ್ಯೂ ಎಷ್ಟಿದೆ, ಟೋಟಲ್ ಅಮೌಂಟ್ ಆಫ್ 100 ರೂಪೀಸ್ 200x, 50 ರೂಪೀಸ್ 150x, 10 ರೂಪೀಸ್ 50x, ಇವುಗಳು ಸೇರಿ ಹೋದಲ್ಲ, ಇಷ್ಟು ವ್ಯಾಲ್ಯೂ ಸೇರೆ. ಮತ್ತೆ 2x 3x 5x ಅಲ್ಲ, ಇದು ಬರೀ ನಂಬರ್ ಆಫ್ ನೋಟ್ಸ್. ಇದು ಈ ನೋಟ್ಸ್ಗಳ ವ್ಯಾಲ್ಯೂ ಎಷ್ಟು ಬಂತು, 200x 150x 50x. ಇದನ್ನು ನಾವು ಆಡ್ ಮಾಡಿದ್ರೆ 4 ಲ್ಯಾಕ್ ರುಪೀಸ್ ಬರುತ್ತೆ ಅಂತ ಅರ್ಥ. ಓಕೆ, ಅದನ್ನ ಬರೆಯೋಣ. ಈಗ 100 ರೂಪೀಸ್ ನೋಟ್ಗಳ ವ್ಯಾಲ್ಯೂ ಎಷ್ಟಿದೆ, 200x ಪ್ಲಸ್ 50 ರೂಪೀಸ್ಗಳ ವ್ಯಾಲ್ಯೂ ಎಷ್ಟಿದೆ, 150x ಪ್ಲಸ್ 5 ರೂಪೀಸ್ಗಳ ವ್ಯಾಲ್ಯೂ ಎಷ್ಟಿದೆ, 50x. ಇವೆಲ್ಲ ಸೇರಿದ್ರೆ ಎಷ್ಟಾಯ್ತು, ರೂಪೀಸ್ 4 ಲ್ಯಾಕ್. ಅರ್ಥ ಆಯ್ತಾ? ಈಗ 200 ಪ್ಲಸ್ 150 ಪ್ಲಸ್ 50 ಎಷ್ಟಾಯ್ತು, 200 ಪ್ಲಸ್ 150 350, 350 ಪ್ಲಸ್ 50 400x ಆಯ್ತು, ಇಸ್ ಈಕ್ವಲ್ ಟು 4 ಲ್ಯಾಕ್. ಈಗ x ಇಸ್ ಈಕ್ವಲ್ ಟು 4 ಲ್ಯಾಕ್ ಡಿವೈಡೆಡ್ ಬೈ ಈ 400 ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. ಓಕೆ, 400 1 400 1. ಈಗ x ಇಸ್ ಈಕ್ವಲ್ ಟು 130 ಅಂದ್ರೆ 1000. ಈಗ x ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ನಂಬರ್ ಆಫ್ ನೋಟ್ಸ್, ನಂಬರ್ ಆಫ್ ರೂಪೀಸ್ 100 ನೋಟ್ಸ್. 100 ರೂಪೀಸ್ ನೋಟ್ಸ್ ಎಷ್ಟಿದಾವೆ, 2x. ಹಾಗಾಗಿ 2 ಇಂಟು 1000 ಇಸ್ ಈಕ್ವಲ್ ಟು 2100 ರೂಪೀಸ್ ನೋಟ್ಸ್ ಇದಾವೆ. ನೆಕ್ಸ್ಟ್ ಇದೇ ರೀತಿ ನಂಬರ್ ಆಫ್ ರೂಪೀಸ್ 50 ನೋಟ್ಸ್. 50 ರೂಪೀಸ್ ನೋಟ್ಸ್ ಎಷ್ಟಿದಾವೆ, 3x. 3x is equal to 3 into 1000. 3 into 1000 3000. Next, number of rupees 10 notes. 10 rupees notes ಎಷ್ಟಿದಾವೆ, 5x. 5 into 1000 ಎಷ್ಟಾಯ್ತು, 5000 ನೋಟ್ಸ್ ಆಯ್ತು. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. We have 2100 rupees notes, 3050 rupees notes and 5010 rupees notes. ಅರ್ಥ ಆಯ್ತು ಸ್ನೇಹಿತರೆ? ಈಗ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ 15th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. 14th 15th ಮತ್ತು 16th ಇವು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಂದ್ರೆ ಕಳೆದ ಅನೇಕ ವರ್ಷಗಳ ಕ್ವಶನ್ ಪೇಪರ್ ನೋಡ್ತೀನಲ್ಲ, ಈ ಮೂರರಲ್ಲಿ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನಿಧಾನಕ್ಕೆ ಇದನ್ನು ಸಹ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲು, ಐ ಹ್ಯಾವ್ 300 rupees ಇನ್ ಕಾಯಿನ್ಸ್ ಆಫ್ ಡಿನಾಮಿನೇಷನ್ 1 rupees 2 rupees and 5 rupees. ಇವನ ಹತ್ರ 300 ರೂಪಾಯಿ ಇದೆ, ನೋಟ್ ಯಾವುದೂ ಇಲ್ಲ. ಒಂದಿಷ್ಟು 1 rupees ಕಾಯಿನ್ಸ್, ಒಂದಿಷ್ಟು 2 rupees ಕಾಯಿನ್ಸ್, ಒಂದಿಷ್ಟು 5 rupees ಕಾಯಿನ್ಸ್, ಇವೆಲ್ಲ ಸೇರಿ 300 rupees ಇದೆ. ಓಕೆ, ಈಗ ನಂಬರ್ ಆಫ್ 2 rupees ಕಾಯಿನ್ಸ್ ಈಸ್ 3 times ದ ನಂಬರ್ ಆಫ್ 5 rupee ಕಾಯಿನ್ಸ್. 2 rupees ಕಾಯಿನ್ಸ್ ಎಷ್ಟಿದಾವೆ ಅಂದ್ರೆ 5 rupees ಕಾಯಿನ್ಸ್ ಇಂತ 3 ಪಟ್ಟು ಹೆಚ್ಚಿಗಿದೆ. ಅಕಸ್ಮಾತ್ 5 rupees ಕಾಯಿನ್ ನಮಗೆ ಕೊಟ್ಟಿಲ್ಲ ಅದು ಎಷ್ಟು ಅಂತ, ಲೆಟ್ ದ ನಂಬರ್ ಆಫ್ rupees 5 ಕಾಯಿನ್ಸ್ ಬಿ ಎಕ್ಸ್. ಯಾಕಂದ್ರೆ ಈ 5 rupees ಕಾಯಿನ್ಗೆ ಕಂಪೇರ್ ಮಾಡಿದ್ದಾನೆ, ಅದಕ್ಕೆ 5 rupees ಕಾಯಿನ್ ಎಷ್ಟಿದೆ ಅಂತ ಕೊಟ್ಟಿಲ್ಲ. ಹಾಗಾಗಿ 5 rupees ಕಾಯಿನ್ ಅನ್ನು ಎಕ್ಸ್ ಅಂತ ತಗೊಂಡಿವಿ. ಹಾಗಾದ್ರೆ ದೆನ್ ನಂಬರ್ ಆಫ್ rupees 2 ಕಾಯಿನ್ಸ್ ಅಥವಾ 2 rupees ಕಾಯಿನ್ಸ್ ಎಷ್ಟಿರ್ತವೆ, 3 times ದ 5 rupees ಕಾಯಿನ್ಸ್. 3 times 5 rupees ಕಾಯಿನ್ ಅಂದ್ರೆ ಏನಾಯ್ತು, 3 into x 3x. ಅರ್ಥ ಆಯ್ತಾ? ಯಾವಾಗಲಾದ್ರೂ ನಾವು ಈಜ್ಕೊಟ್ಟು ಬರೀತಿರ್ಬೇಕಾದ್ರೆ ಈ ಈಕ್ವಲ್ ಸೈನ್ ಒಂದಕ್ಕೊಂದು ಪ್ಯಾರಲಲ್ ಇರಬೇಕು, ಅದಕ್ಕೋಸ್ಕರ. ಓಕೆ, ಈಗ ನಂಬರ್ ಆಫ್ 5 rupees ಕಾಯಿನ್ಸ್ x, ನಂಬರ್ ಆಫ್ 2 rupees ಕಾಯಿನ್ಸ್ 3x. ಈಗ ನೋಡಿ, ಇನ್ನೊಂದು 1 rupee ಕಾಯಿನ್ ಇದೆ, ಅದು ಎಷ್ಟು ನಂಬರ್ ಇದೆ ಅಂತ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹಾಗಾದ್ರೆ ಹೇಗೆ ಮಾಡೋದು?
ಬಟ್ ಅದ್ರ ಬದಲು ಏನು ಕೊಟ್ಟಿದ್ದಾರೆ, ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಈಸ್ 160. ಓಕೆ, ಬರೆಯೋಣ. ಏನು ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಇಸ್ ಈಕ್ವಲ್ ಟು 160. ನೋಡ್ರಿ ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಡಬ್ಬಿಲಿರುವಂತಹ ಕಾಯಿನ್ಗಳು ಎಷ್ಟಿದಾವೆ? 160 ಇದಾವೆ. ಓಕೆ, ಈ 160 ಕಾಯಿನ್ ನಲ್ಲಿ ಈ 5 ರೂಪೀಸ್ ಕಾಯಿನ್ ನ ತೆಗೀರಿ. ಓಕೆ, 2 ರೂಪೀಸ್ ಕಾಯಿನ್ ಅನ್ನು ತೆಗೀರಿ. 5 ರೂಪೀಸ್ ಕಾಯಿನ್ ಎಕ್ಸ್, 2 ರೂಪೀಸ್ ಕಾಯಿನ್ 3x. ಏನಾಯ್ತು? 160 ಮೈನಸ್ ಎರಡು ಸೇಮ್ ಸೈನ್ ಇದೆ, ಆಡ್ ಮಾಡ್ತೀವಿ. ಎಕ್ಸ್ ಪ್ಲಸ್ 3x 4x. ಈ 160 ಕಾಯಿನ್ ನಲ್ಲಿ ಈ 4x ಕಾಯಿನ್ಸ್ ಅನ್ನ ತೆಗೆದ್ರೆ ಉಳಿದಿದ್ದೆ 1 ರೂಪಾಯಿ ಕಾಯಿನ್ ಹೌದಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇದು ಪಕ್ಕಾ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ನೀವು ಮಾಡ್ಕೋಬಾರ್ದು. 1 ರೂಪೀಸ್ ಕಾಯಿನ್ ಎಷ್ಟಿದಾವೆ ಅಂತ ಅವ್ರು ಕೊಟ್ಟೇ ಇಲ್ಲ. ಹಾಗಿದ್ರು ನಾವು 1 ರೂಪೀಸ್ ಕಾಯಿನ್ ಅನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತಿದೀವಿ ಅಂದ್ರೆ, ಇನ್ನೊಂದ್ಸರಿ ಹೇಳ್ತೀನಿ, ಸರಿ ಕೇಳಿಸ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಕಾಯಿನ್ಸ್ 160 ಇದಾವೆ. ಎಷ್ಟಿದಾವೆ? 160 ಇದಾವೆ. ಇದರಲ್ಲಿ 1 ರೂಪೀಸ್ ಕಾಯಿನ್ ಇದಾವೆ, 2 ರೂಪೀಸ್ ಕಾಯಿನ್ಸ್ ಇದಾವೆ, 5 ರೂಪೀಸ್ ಕಾಯಿನ್ಸ್ ಇದಾವೆ. ಈಗ 5 ರೂಪೀಸ್ ಕಾಯಿನ್ಸ್ ಎಷ್ಟು ಅಂತ ಗೊತ್ತು. ಇದಿಷ್ಟು ಕಾಯಿನ್ಸ್ ಅಂತ ಅನ್ಕೊಂಡಿರಿ. ಓಕೆ, 5 ರೂಪೀಸ್ ಕಾಯಿನ್ಸ್ ಎಕ್ಸ್ ಅಂತ ಗೊತ್ತು, ಎಷ್ಟೋ ಒಂದು ವ್ಯಾಲ್ಯೂ ಗೊತ್ತು. ಇವುಗಳನ್ನ ತೆಗೀರಿ. ಅಂದ್ರೆ 160ಯಲ್ಲಿ ಎಕ್ಸ್ ಅನ್ನ ಮೈನಸ್ ಮಾಡಿದೆ. ನೆಕ್ಸ್ಟ್ 2 ರೂಪೀಸ್ ಕಾಯಿನ್ಸ್ ವ್ಯಾಲ್ಯೂ ಸಹ ನಮಗೆ ಗೊತ್ತು, ಅದು 3x ಅಂತ ಬರ್ದಿದ್ದೀವಿ. ಹಾಗಾಗಿ ಆ ಕಾಯಿನ್ಸ್ ಗಳನ್ನು ತೆಗೀರಿ. ತೆಗೆದ್ರೆ ಏನಾಯ್ತು? 160 ಮೈನಸ್ 4x ಆಯ್ತು. ಅಂದ್ರೆ ಅವಿಷ್ಟು ತೆಗೆದ್ರೆ ಉಳಿಯೋದೆಷ್ಟು? ಉಳಿದಿದ್ದೆ 1 ರೂಪಾಯಿ ಕಾಯಿನ್ ಹೋದಲ್ಲ, ಯಾಕಂದ್ರೆ 5 ರೂಪೀಸ್ 2 ರೂಪೀಸ್ ತೆಗೆದು ಬಿಟ್ಟಿದೀವಲ್ಲ. ಕ್ಲಿಯರ್ ಆಯ್ತಾ? ಅದಕ್ಕೋಸ್ಕರ 1 ರೂಪೀಸ್ ಕಾಯಿನ್ ಎಷ್ಟಿದೆ? ಈಗ ನಂಬರ್ ಆಫ್ ರೂಪೀಸ್ 1 ಕಾಯಿನ್ ಅಥವಾ 1 ರೂಪೀಸ್ ಕಾಯಿನ್ಸ್ ಇಸ್ ಈಕ್ವಲ್ ಟು 160 ಮೈನಸ್ ಎಷ್ಟು? 4x. ಅರ್ಥ ಆಯ್ತಾ? ಈಗ ಟೋಟಲ್ ವ್ಯಾಲ್ಯೂ ಆಫ್ 5 ರೂಪೀಸ್ ಕಾಯಿನ್ ಅಥವಾ ಅಮೌಂಟ್ ಆಫ್ 5 ರೂಪೀಸ್ ಕಾಯಿನ್ ಎಷ್ಟು, ಅಮೌಂಟ್ ಆಫ್ 2 ರೂಪೀಸ್ ಕಾಯಿನ್ ಎಷ್ಟು, ಅಮೌಂಟ್ ಆಫ್ 1 ರೂಪೀಸ್ ಕಾಯಿನ್ ಎಷ್ಟು ಅನ್ನೋದನ್ನ ನೋಡೋಣ. ಅವಾಗ ನಮಗೆ ಆ ಮೂರು ಅಮೌಂಟ್ ಅನ್ನು ಸೇರಿ 300 ರೂಪೀಸ್ಗೆ ಈಕ್ವಲ್ ಇರುತ್ತೆ ಅಂತ. ಹಿಂದಿನ ಕ್ವಶನ್ ಅಲ್ಲಿ 100 ರೂಪೀಸ್ ನೋಟ್ಸ್ಗೆ 100 ಇಂಟು 2x 200x ಈ ರೀತಿ ಅದರ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿದ್ವಲ್ಲ, ಅದೇ ರೀತಿಯಲ್ಲಿ ವ್ಯಾಲ್ಯೂ ಅಥವಾ ಅಮೌಂಟ್. ಈಗ ಅಮೌಂಟ್ ಆಫ್ ಏನು? ಅಮೌಂಟ್ ಆಫ್ ರೂಪೀಸ್ 5 ಕಾಯಿನ್ಸ್. 5 ರೂಪೀಸ್ ಕಾಯಿನ್ಸ್ ನ ಅಮೌಂಟ್ ಎಷ್ಟಿದೆ? x ಇಂಟು 5. ಯಾಕಂದ್ರೆ ನಂಬರ್ ಆಫ್ ಕಾಯಿನ್ಸ್ x, ರೂಪಿ ವ್ಯಾಲ್ಯೂ 5, ಹಾಗಾಗಿ 5x. ಈಗ ಹಿಂದಿನ ಕ್ವಶನ್ ಅಲ್ಲಿ ವ್ಯಾಲ್ಯೂ ಆಫ್ ಅಂತ ಬರುತ್ತೆ, ಇಲ್ಲಿ ಅಮೌಂಟ್ ಆಫ್ ಅಂತ ಬರ್ತಿದ್ದೀನಿ ಅಷ್ಟೇ. ಎರಡು ರೀತಿ ಬರೆದಿದ್ದೀವಿ, ಗೊತ್ತಿರಲಿ ಅಂತ. ಅಮೌಂಟ್ ಆಫ್ ರೂಪೀಸ್ 2 ಕಾಯಿನ್ಸ್. 2 ರೂಪೀಸ್ ಕಾಯಿನ್ಸ್ ನ ಅಮೌಂಟ್ ಎಷ್ಟಿದೆ? 3x ನಂಬರ್ ಆಫ್ ಕಾಯಿನ್ಸ್ ಇಂಟು ಎಷ್ಟು ರೂಪೀಸ್? 2 ರೂಪಿ. ಹಾಗಾಗಿ 3 2 6x. ಅರ್ಥ ಆಯ್ತಾ? ಈಗ ಅಮೌಂಟ್ ಆಫ್ ರೂಪೀಸ್ 1 ಕಾಯಿನ್ಸ್. ರೂಪೀಸ್ 1 ಕಾಯಿನ್ಸ್ ನಂಬರ್ ಎಷ್ಟಿದೆ? 160 ಮೈನಸ್ 4x. ಇದು ಎಷ್ಟು ರೂಪಿ? 1 ರೂಪಿ. ಹಾಗಾಗಿ ಎಷ್ಟು ಬರುತ್ತೆ? 160 ಮೈನಸ್ 4x ಬರುತ್ತೆ. 160 160 ಮೈನಸ್ 4x 4x. ಓಕೆ, ಇವುಗಳ ಅಮೌಂಟ್ ಸಹ ಗೊತ್ತಾಯ್ತು. ಈ ಅಮೌಂಟ್ ಸೇರಿ ಎಷ್ಟಿದೆ? 300 ರೂಪೀಸ್ ಇದೆ. ಓಕೆ, ಈಗ ಇದು ಬರ್ದ್ಬಿಡ್ರಿ. ಟೋಟಲ್ ಅಮೌಂಟ್ ಇಸ್ ಈಕ್ವಲ್ ಟು ರೂಪೀಸ್ 300. ಅರ್ಥ ಆಯ್ತಾ? ಈಗ 300 ರೂಪೀಸ್ ನಲ್ಲಿ ಇವಿಷ್ಟು ಅಮೌಂಟ್ಗಳು ಸೇರಿದಾವೆ ಅಂತ ಅರ್ಥ. ಈಗ ಹಿಂದಿನ ಕ್ವಶನ್ ನಾವು ಯಾವ ರೀತಿ ಸಾಲ್ವ್ ಮಾಡಿದ್ವಿ, ಇಲ್ಲಿ ಸಹ ಅದೇ ರೀತಿ ಸಾಲ್ವ್ ಮಾಡೋದು. ಬನ್ನಿ, ಈಗ ಏನ್ ಬರೀಬೇಕು? ಅಮೌಂಟ್ ಆಫ್ 5 ರೂಪೀಸ್ ಎಷ್ಟಿದೆ? 5x. ಅಮೌಂಟ್ ಆಫ್ 2 ರೂಪೀಸ್ ಎಷ್ಟಿದೆ? 6x. ಪ್ಲಸ್ ಅಮೌಂಟ್ ಆಫ್ 1 ರೂಪಿ ಎಷ್ಟಿದೆ? 160 ಮೈನಸ್ 4x. ಎಲ್ಲ ಸೇರಿದ್ರೆ ಎಷ್ಟಾಯ್ತು? ರೂಪೀಸ್. ಟೋಟಲ್ ಅಮೌಂಟ್ 300. ಅರ್ಥ ಆಯ್ತಾ? ಓಕೆ, ಈಗ 5x ಪ್ಲಸ್ 6x 11x ಮೈನಸ್ 4x ಪ್ಲಸ್
160 is equal to 300. ಈಗ 11x ನಲ್ಲಿ 4x ಹೋದ್ರೆ 7x plus 160 is equal to 300. ಈಗ 7x is equal to 300. ಇಲ್ಲಿ ಆಡ್ ಆಗಿರುವಂತ ನಂಬರ್ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಅದು ಸಬ್ಟ್ರಾಕ್ಟ್ ಆಗುತ್ತೆ, -160. ಈಗ 7x is equal to 100 ಅಲ್ಲಿ 160 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 0 ದಲ್ಲಿ 0 ಹೋದ್ರೆ 0, 0 ದಲ್ಲಿ 6 ಹೋಗಲ್ಲ, ಹಾಗಾಗಿ ಇದು 2 ಆಗಿ ಇದು 10 ಆಗುತ್ತೆ. 10 ಅಲ್ಲಿ 6 ಹೋದ್ರೆ 4, 2 ಅಲ್ಲಿ 1 ಹೋದ್ರೆ ಎಷ್ಟು, 1, 140 ಬಂತು, 140. ಈಗ x is equal to 140. ಇಲ್ಲಿ ಮಲ್ಟಿಪ್ಲೈ ಆಗಿರೋದು ಈ ಕಡೆ ಟ್ರಾನ್ಸ್ಪೋಸ್ ಆದಾಗ ಡಿವೈಡ್ ಆಗುತ್ತೆ. 7 1s 7 2s 0 ಕ್ಕೆ 0. x is equal to 20. ಈಗ ನಮಗೆ x is equal to 20 ಬಂತು. ಈಗ ಅವ್ರಿಗೆ ಕೇಳಿರೋದೇನು, ಹೌ ಮೆನಿ ಕಾಯಿನ್ಸ್ ಆಫ್ ಈಚ್ ಡಿನಾಮಿನೇಷನ್ಸ್ ಐ ಹ್ಯಾವ್ ಅಂತಿದ್ದಾರೆ. ಹಾಗಾಗಿ ಡಿನಾಮಿನೇಷನ್ ಆಫ್ rupees 5, ಸ್ವಲ್ಪ ಗ್ಯಾಪ್ ಬಿಟ್ಟು ಬರೋಣ, ಕಾಯಿನ್ಸ್ is equal to ಎಷ್ಟು, x is equal to 20 ಕಾಯಿನ್ ಇದಾವೆ. ಈಗ ನೆಕ್ಸ್ಟ್ ಡಿನಾಮಿನೇಷನ್ ಆಫ್ rupees 2 ಅಂದ್ರೆ 2 rupees ಕಾಯಿನ್ಸ್ is equal to ಎಷ್ಟಿದೆ, 2 rupees ಕಾಯಿನ್ಸ್ 3x is equal to 3 into 20 is equal to 60 ಕಾಯಿನ್ಸ್ ಇದಾವೆ. ನೆಕ್ಸ್ಟ್ ಡಿನಾಮಿನೇಷನ್ ಆಫ್ rupees 1, so 1 rupee coins is equal to 160 minus 4x. ಈಗ ನೋಡಿ 160 minus 4 into x ಅಂದ್ರೆ 20. 160 minus 80. 81 rupees ಕಾಯಿನ್ ಇದಾವೆ ಅಂತ ಅರ್ಥ. ಸ್ನೇಹಿತರೆ, ಈಗ ಇನ್ನೊಂದ್ಸರಿ ಹೇಳ್ತೀನಿ, ಹೌ ಮೆನಿ ಕಾಯಿನ್ಸ್ ಆಫ್ ಈಚ್ ಡಿನಾಮಿನೇಷನ್ಸ್ ಐ ಹ್ಯಾವ್ ಅಂದ್ರೆ ಐ ಹ್ಯಾವ್ 25 rupees ಕಾಯಿನ್ಸ್ and 62 rupees ಕಾಯಿನ್ಸ್ and 81 rupees ಕಾಯಿನ್ಸ್. ಬೇಕಾದ್ರೆ ಇವುಗಳನ್ನೆಲ್ಲ ಆಡ್ ಮಾಡಿ 80 plus 20 100, 100 plus 60 160. ಓಕೆ, 160 ಕಾಯಿನ್ ಆಯ್ತಾ ಸ್ನೇಹಿತರೆ? ಮತ್ತೊಂದ್ಸರಿ ಹೇಳ್ತೀನಿ, 14th 15th 16th ಇವು 3 ಕ್ವಶನ್ಗಳನ್ನ ಪರ್ಫೆಕ್ಟ್ ಆಗಿ, ಉಳಿದಿರೋ ಕ್ವಶನ್ ನಿಮಗೆ ಕಷ್ಟ ಆಗೋದೇ ಇಲ್ಲ. ಓಕೆ, ಈಗ ಬನ್ನಿ ಈ ಕ್ವಶನ್ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ. ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರೋದು ಮೇನ್. ದ ಆರ್ಗನೈಸರ್ಸ್ ಆಫ್ ಅನ್ ಎಸ್ಸೆ ಕಾಂಪಿಟಿಷನ್ ಡಿಸೈಡೆಡ್ ದಟ್, ಏನೋ ಯಾರೋ ಎಸ್ಸೆ ಕಾಂಪಿಟೇಷನ್ ಮಾಡ್ತಿದ್ರೆ ಅಲ್ಲಿ ಏನೋ ಡಿಸೈಡ್ ಮಾಡಿದ್ರೆ, ಏನ್ ಡಿಸೈಡ್ ಮಾಡಿದ್ರೆ, ಡಿಸೈಡೆಡ್ ದಟ್ ಎ ವಿನ್ನರ್ ಇನ್ ದ ಕಾಂಪಿಟಿಷನ್ ಗೆಟ್ಸ್ ಎ ಪ್ರೈಸ್ ಆಫ್ ₹100. ವಿನ್ನರ್ಗೆ ಎಷ್ಟು ರೂಪೀಸ್ ಕೊಡ್ತಾರೆ, 100 rupees ಕೊಡ್ತಾರೆ. ಓಕೆ, ನೆಕ್ಸ್ಟ್, ಅಂಡ್ ಎ ಪಾರ್ಟಿಸಿಪೆಂಟ್ ಹೂ ಡಸ್ ನಾಟ್ ವಿನ್, ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಟ್ ದೇ ಹ್ಯಾವ್ ನಾಟ್ ಒನ್, ಅಂದ್ರೆ ಓನ್ಲಿ ದ ಪಾರ್ಟಿಸಿಪೆಂಟ್ಸ್, ಅವರು ವಿನ್ನರ್ಸ್ ಅಲ್ಲ. ಅವ್ರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ ಲೂಸರ್ಸ್ ಇದ್ದಂಗೆ. ಓಕೆ, ಅವರಿಗೆ 25 rupees ಕೊಡ್ತಾರೆ. ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ 25 rupees, ಆದ್ರೆ ವಿನ್ ಆದ್ರಿಗೆ 25 ಕೊಡಲ್ಲ, 100 rupees ಕೊಡ್ತಾರೆ. ಪ್ರೈಸ್ ಇಸ್ 100. ಟೋಟಲ್ ಪ್ರೈಸ್ ಮನಿ ಡಿಸ್ಟ್ರಿಬ್ಯೂಟೆಡ್ ಇಸ್ 3000 rupees ನಲ್ಲಿ ವಿನ್ನರ್ಸ್ಗೆ 100 rupees ಪ್ರೈಸ್. ಎಷ್ಟು ಜನ ವಿನ್ನರ್ ಆದ್ರೂ ಗೊತ್ತಿಲ್ಲ. ಲೂಸರ್ಸ್ಗೆ ಅಂದ್ರೆ ಪಾರ್ಟಿಸಿಪೆಂಟ್ಸ್ಗೆ, ಲೂಸರ್ಸ್ ಅನ್ನೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ, ನೆಗೆಟಿವ್ ಅನ್ಸುತ್ತೆ. ಹಾಗಾಗಿ ಪಾರ್ಟಿಸಿಪೆಂಟ್ಸ್ಗೆ ಎಷ್ಟು, 25 rupees ನಂಗೆ ಕೊಡ್ತಾರೆ. ಎಷ್ಟು ಜನ ವಿನ್ನರ್ಸ್ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ನಾನ್ ವಿನ್ನರ್ಸ್, ಪ್ರೈಸ್ ಗೆಲ್ಲದೆ ಇರುವಂತ ಪಾರ್ಟಿಸಿಪೆಂಟ್ಸ್ ಎಷ್ಟಿದ್ದಾರೆ ಗೊತ್ತಿಲ್ಲ. ಇವರಿಬ್ಬರಿಗೂ ಕೊಟ್ಟಂತ ಪ್ರೈಸ್ ಅಮೌಂಟ್ ಟೋಟಲ್ ಎಷ್ಟು, 3000. ಆದ್ರೆ ಏನ್ ಹೇಳಿದ್ದಾರೆ ಇಲ್ಲಿ, ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇಸ್ 63. ಅಂದ್ರೆ ಏನು, ವಿನ್ನರ್ಸ್ ಅಲ್ಲ, ಲೂಸರ್ಸ್ ಅಲ್ಲ, ಟೋಟಲ್ ಪಾರ್ಟಿಸಿಪೆಂಟ್ಸ್. ಇವರು ಪಾರ್ಟಿಸಿಪೇಟ್ ಮಾಡೋದು ಎಷ್ಟು ಜನ, 63. ಈಗ ಅದನ್ನೇ ಬರೋಣ ಲಾಸ್ಟ್ ಇಂದ. ಟೋಟಲ್ ನಂಬರ್ ಆಫ್ participants is equal to 63. ಓಕೆ, ವಿನ್ನರ್ಸ್ ಎಷ್ಟು ಗೊತ್ತಿಲ್ಲ ಅಂದ ತಕ್ಷಣ
ಆಯ್ತಲ್ಲ ಎಕ್ಸ್ ಹಾಕೋದು ಟೋಟಲ್ ನಂಬರ್ ಆಫ್ ವಿನ್ನರ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ನಾನ್ ವಿನ್ನರ್ಸ್ ಅಂದ್ರೆ ಪ್ರೈಸ್ ಗೆಲ್ಲದೆ ಇರೋರು ಎಷ್ಟು ಜನ ಹೇಳಿ. 63 ಈ ಪ್ರೈಸ್ ಗೆದ್ದವ್ರ ನಂಬರ್ ಎಕ್ಸ್ ಅದನ್ನ ತೆಗೆದ್ಬಿಟ್ರೆ ಉಳಿದವರೆ ನಾನ್ ಪ್ರೈಸ್ ವಿನ್ನರ್ಸ್. ಅರ್ಥ ಆಯ್ತಾ? ಈ ಫಾರ್ ಎಕ್ಸಾಂಪಲ್ 63 ಮೆಂಬರ್ಸ್ ಟೋಟಲ್ ಪಾರ್ಟಿಸಿಪೆಂಟ್ಸ್ ಅಪ್ಪ, ಅದರಲ್ಲಿ 10 ಮೆಂಬರ್ಸ್ ಗೆದ್ದಿದ್ದಾರೆ, ಎಕ್ಸ್ ಇಸ್ 10 ಬಂತು ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ 63 10 ತೆಗೆದ್ರೆ 53 ಮೆಂಬರ್ಸ್ ನಾನ್ ವಿನ್ನರ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ 63, ಟೋಟಲ್ ನಂಬರ್ ಆಫ್ ವಿನ್ನರ್ಸ್ ಗೊತ್ತಿಲ್ಲ ಎಕ್ಸ್, ನಾನ್ ವಿನ್ನರ್ಸ್ ಈ 63 ವಿನ್ನರ್ಸ್ ಅನ್ನ ತೆಗಿತೀವಿ 63 ಮೈನಸ್ ಎಕ್ಸ್. ಅರ್ಥ ಆಯ್ತಾ? ಈಗ ಪ್ರೈಸ್ ಅಮೌಂಟ್ ಗಿವನ್ ಫಾರ್ ವಿನ್ನರ್ಸ್ಗೆ ಎಷ್ಟು ಕೊಡ್ತಾರೆ? 100 ರೂಪೀಸ್ ಇಂಟು ಎಷ್ಟು ಜನ? ಎಕ್ಸ್ ಜನ. ಎಷ್ಟು ಜನ ಅಂತ ಗೊತ್ತಿಲ್ಲ. ಎಷ್ಟಾಯ್ತು? 100 ಎಕ್ಸ್ ಆಯ್ತು. ಈಗ ಪ್ರೈಸ್ ಅಮೌಂಟ್ ಗಿವನ್ ಫಾರ್ ನಾನ್ ವಿನ್ನರ್ಸ್ಗೆ ಎಷ್ಟು? 25 ರೂಪೀಸ್. ಓಕೆ, 25 ರೂಪೀಸ್ ಎಷ್ಟು ಜನಕ್ಕೆ ಕೊಡ್ಬೇಕಿದ್ನ? 63 ಮೈನಸ್ ಎಕ್ಸ್ ಜನಕ್ಕೆ. ಹಾಗಾದ್ರೆ ಎಷ್ಟಾಗುತ್ತೆ? 25 ಇಂಟು 63 1575 ಮೈನಸ್ 25 ಇಂಟು ಎಕ್ಸ್ 25x. ಇದು ಅಮೌಂಟ್ ಗಿವನ್ ಫಾರ್ ನಾನ್ ಪ್ರೈಸ್ ವಿನ್ನರ್ಸ್. ಬನ್ನಿ ಈಗ ಟೋಟಲ್ ಅಮೌಂಟ್ ಎಷ್ಟಿದೆ? ಟೋಟಲ್ ಪ್ರೈಸ್ ಅಮೌಂಟ್ ಎಷ್ಟು? 3000 ರೂಪೀಸ್ 3000. ಓಕೆ, ಅರ್ಥಾಯ್ತಾ? ಈಗ ಏನೋ ಈ 3000 ರೂಪೀಸ್ ನಲ್ಲೇ ಪ್ರೈಸ್ ವಿನ್ನರ್ಸ್ಗೆ 100 ರೂಪೀಸ್ ಅಂತೆ, ಇಷ್ಟು ನಂಬರ್ಸ್ಗೆ ಅಂದ್ರೆ ಎಷ್ಟು? 100x ರೂಪೀಸ್ ಅವ್ರಿಗೆ ಖರ್ಚಾಗಿದೆ. ನಾನ್ ಪ್ರೈಸ್ ವಿನ್ನರ್ಸ್ಗೆ 1575 ಮೈನಸ್ 25x ರೂಪೀಸ್ ಅವರಿಗೆ ಖರ್ಚಾಗಿದೆ ಅಂತ ಅರ್ಥ. ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಫ್ ಎನಿವನ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಪ್ರಾಪರ್ಲಿ ಪ್ಲೀಸ್ ಏನದು ರಿವೈಂಡ್ ಮಾಡಿ ನೋಡ್ಕೊಳ್ರಿ, ರಿಪೀಟ್ ಮಾಡಿ ನೋಡಿ, ಪಾಸ್ ಮಾಡಿ ಬರ್ಕೊಳ್ರಿ ಪಾಯಿಂಟ್ಸ್ ಅನ್ನ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಿದೀವಿ ಅಂತ ಸುಮ್ಮನೆ ನೋಡಿದ್ರೆ ನೆನ್ಪುಳಿಯಲ್ಲ. ಅರ್ಥ ಆಗಿದೆ ಅಂದ್ರೂ ದಯವಿಟ್ಟು ಬರ್ಕೊಂತ ಹೋಗಿ. ಈಗ ಈ 3000 ರೂಪೀಸ್ ನಲ್ಲಿ ಏನೇನು ಸೇರಿದೆ? ಪ್ರೈಸ್ ವಿನ್ನರ್ಸ್ ಅಮೌಂಟ್ ಅಂಡ್ ನಾನ್ ವಿನ್ನರ್ಸ್ ಅಮೌಂಟ್ ಎರಡು ಸೇರಿ 3000. ಹಾಗಾಗಿ ಪ್ರೈಸ್ ವಿನ್ನರ್ಸ್ ಅಮೌಂಟ್ ಎಷ್ಟು ಬೇಕಾದ್ರೆ ಬರೀರಿ. ವಿನ್ನರ್ಸ್ ಅಮೌಂಟ್ ಪ್ಲಸ್ ನಾನ್ ವಿನ್ನರ್ಸ್ ಅಮೌಂಟ್ ಈಸ್ ಈಕ್ವಲ್ ಟು ಎರಡು ಸೇರಿದ್ರೆ 3000 ರೂಪೀಸ್. ಅರ್ಥ ಆಯ್ತಾ? ವಿನ್ನರ್ಸ್ ಅಮೌಂಟ್ ಎಷ್ಟಿದೆ? 100x. ನಾನ್ ವಿನ್ನರ್ಸ್ ಅಮೌಂಟ್ ಎಷ್ಟಿದೆ? ಪ್ಲಸ್ 1575 ಮೈನಸ್ 25x ಈಸ್ ಈಕ್ವಲ್ ಟು 3000. ಇದನ್ನ ಯಾಕೆ ಬ್ರಾಕೆಟ್ ನಲ್ಲಿ ಬರೆದ್ರೆ ಅಂದ್ರೆ ಬೇರೆ ಬೇರೆ ಅಂತ ಗೊತ್ತಾಗಲಿ ಅಂತ ಅಷ್ಟೇ. ನೀವು ಡೈರೆಕ್ಟ್ ಆಗಿ ಬರೀಬಹುದು. 100x ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. ಮೊದಲು ಇದನ್ನ ಬರೀತೀನಿ ಯಾಕಂದ್ರೆ ಫಸ್ಟ್ ಇದನ್ನ ಬರೀಬಹುದು, ಗೊತ್ತಾಗ್ತಲ್ಲ, ಲೈಕ್ ಟರ್ಮ್ ಒಂದೇ ಕಡೆ ಆಗಲಿ ಅಂತ ಅಷ್ಟೇ. 25x ಪ್ಲಸ್ 1575 ಇಸ್ ಈಕ್ವಲ್ ಟು 3000. ನೋಡ್ರಿ, ಈಗ 100x ನಲ್ಲಿ 25x ಅಂದ್ರೆ 75x ಪ್ಲಸ್ 1575 ಇಸ್ ಈಕ್ವಲ್ ಟು 3000. ಈಗ 75x ಇಸ್ ಈಕ್ವಲ್ ಟು 3000 ಮೈನಸ್ ಇದೀಗ ಸಬ್ಟ್ರಾಕ್ಟ್ ಆಗುತ್ತೆ 1575. ಓಕೆ, ಈಗ 75x ಈಸ್ ಈಕ್ವಲ್ ಟು ಈ 3000 ನಲ್ಲಿ 1575 ಹೋದ್ರೆ
1425 ಆಗುತ್ತೆ. 1425 ಆಗುತ್ತೆ. ಈಗ ನೋಡಿ x is equal to 1425 divided by 75. ಓಕೆ, 25 ಟೇಬಲ್ ಇಂದ ಕ್ಯಾನ್ಸಲ್ ಮಾಡಬಹುದು. 25 3s are 75, 25 4s are 100, 25 5s are 125, 25 5s are ಎಷ್ಟು 125 ಆಯಿತು. 142 ದಲ್ಲಿ 125 ಹೋದ್ರೆ ಉಳಿದೆಷ್ಟು 710 17 ಉಳಿತಿಲ್ಲಿ 175. 25 6 106 50, 25 7 175, 3 ಗೆ 3. ಈಗ x is equal to 57/3. ಅಕಸ್ಮಾತ್ ಇದನ್ನ ಬಿಟ್ಟು ಬೇರೆ ರೀತಿ ನೀವು ಡಿವೈಡ್ ಮಾಡಂಗಿದ್ರೆ ಡಿವೈಡ್ ಮಾಡ್ರಿ, ಬಟ್ ಆನ್ಸರ್ ಸೇಮ್ ಬರುತ್ತೆ. 3 1s are 3, 3 1s are 3. ಯಾಕಂದ್ರೆ 5 ಕಿಂತ 3 ಚಿಕ್ಕದು, 6 ದೊಡ್ಡದಾಗಿರುತ್ತೆ. ಹಾಗೆ 3 1s are 3 ಎಷ್ಟು ಉಳಿತು 2 ಉಳಿತು. 3 9s are 27. x is equal to 19. ಈಗ ನೋಡ್ರಿ ಸ್ನೇಹಿತರೆ, ಅವ್ರು ಏನ್ ಕೇಳಿದಾರೆ, ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಮತ್ತು ಫೈಂಡ್ ದ ನಂಬರ್ ಆಫ್ ವಿನ್ನರ್ಸ್. ನಾವೇನ್ ಹೇಳಿದ್ವಿ, ನಂಬರ್ ಆಫ್ ವಿನ್ನರ್ಸ್ ಇಸ್ ಈಕ್ವಲ್ ಟು x. ಸೊ ನಂಬರ್ ಆಫ್ ವಿನ್ನರ್ಸ್ ಈಸ್ 19. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿಗೆ ಈ ಎಕ್ಸಸೈಜ್ ಕಂಪ್ಲೀಟ್ ಆಯ್ತು. ನಾಳೆ 2.3 ಎಕ್ಸಸೈಜ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ನೀವು ಯಾರ್ಯಾರು ನೋಡ್ತಾ ಇದ್ರಿ ನೋಟ್ಸ್ ಮಾಡಿ. ಓಕೆ, ನಮ್ಮ ಗ್ರೂಪ್ನಲ್ಲಿರುವಂಥವ್ರು ದಯವಿಟ್ಟು ನಿಮ್ಮ ನೋಟ್ಸನ್ನು ಮಾಡಿದ ಮೇಲೆ ಇವತ್ತು ಅಥವಾ ನಾಳೆ ನನಗೆ ಈ ಲೆಸನ್ಗಳನ್ನು ನೀವೇನು ಎಕ್ಸಸೈಜ್ಗಳನ್ನು ನಾನು ಮಾಡಿಸಿದ್ದೀನಿ ಅದನ್ನೆಲ್ಲ ಏನೇನು ಬರ್ಕೊಂಡಿದ್ದೀರಿ ಸಪ್ರೇಟ್ ನೋಟ್ಸ್ ಇಟ್ಟು ಅದನ್ನು ಗ್ರೂಪ್ನಲ್ಲಿ ಫೋಟೋ ಹೊಡೆದಾಕಿ. ಯಾರು ಹಾಗೆ ನೋಡ್ತಾ ಇದ್ರೆ ನನಗೆ ಪರಿಚಯ ಇಲ್ಲ, ನೀವು ದಯವಿಟ್ಟು ನೀವು ಸಹ ನೋಟ್ಸ್ ಮಾಡಿ. ಧನ್ಯವಾದಗಳು.